ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ, ಮೈಸೂರು ಡಿಸ್ಟ್ರಿಕ್ಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ರಾಜ್ಯಶಾಸ್ತ್ರ ವಿಷಯದ BA ಪದವಿಯ 4ನೇ ಸೆಮ್ನ ವಿದ್ಯಾರ್ಥಿಗಳಿಗೆ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ. ಈ ಪತ್ರಿಕೆ ಅಡಿಯಲ್ಲಿ ಇರತಕ್ಕಂತಹ 4ನೇ ಸೆಷನ್ ಅಂದ್ರೆ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯನ್ನ ಕುರಿತು ಪ್ರಸ್ತುತ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನಾವು ಈ ಹಿಂದಿನ ಸೆಷನ್ಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ, ವ್ಯಾಖ್ಯಾನ ಮತ್ತೆ ಅದರ ಒಂದು ಸ್ವರೂಪದಲ್ಲಿ ಅದರ ವಿವಿಧ ಲಕ್ಷಣಗಳು ಏನಿದ್ವು, ಜೊತೆಗೆ ಆ ಸ್ವರೂಪದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶಗಳು, ಡಿಟರ್ಮೈನಿಂಗ್ ಫ್ಯಾಕ್ಟರ್ಸ್ ಆಫ್ ನೇಚರ್ ಆಫ್ ದ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಈ ಎಲ್ಲ ವಿಷಯಗಳನ್ನ ನಾವು ನೋಡಿದ್ವಿ. ಪ್ರಸ್ತುತ ವಿಡಿಯೋದಲ್ಲಿ ಈ ಒಂದು ವಿಷಯ ಯಾವ ಯಾವ ಅಂಶಗಳನ್ನು ಒಳಗೊಳ್ಳುತ್ತೆ ತನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ಅನ್ನೋದನ್ನ ನೋಡೋಣ. ನಾವಾಗಲೇ ನೋಡಿದ್ವಿ, ಇದು ಪ್ರಾರಂಭಿಕವಾಗಿ ಏನು ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂತಹ ರಾಜರಾಗಿರ್ಬೋದು, ಏನು ಸಾಮ್ರಾಜ್ಯಶಾಹಿ ವ್ಯವಸ್ಥೆಗಳಾಗಿರ್ಬೋದು, ಅವುಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ನಡವಳಿಕೆಯೊಂದಿಗೆ ಈ ಅಧ್ಯಯನ ಪ್ರಾರಂಭ ಆಯಿತು. ಬಟ್ ಪ್ರಸ್ತುತ ಇದು ಅನೇಕ ಬೆಳವಣಿಗೆಗಳಿಂದ ಮತ್ತು ಘಟನೆಗಳಿಂದ ತುಂಬಾ ವಿಶಾಲವಾದಂತಹ ವ್ಯಾಪ್ತಿಯನ್ನ ಪಡೆದುಕೊಂಡಿದೆ. ಹಾಗಿದ್ರೆ ಪ್ರಸ್ತುತ ಇದರ ವ್ಯಾಪ್ತಿಯಲ್ಲಿ ಏನೇನು ಅಂಶಗಳು ಬರ್ತವೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಈ ವಿಷಯದಲ್ಲಿ ಅನೇಕ ಪರಿಣಿತರು, ಎಕ್ಸ್ಪರ್ಟ್ಗಳು ತಮ್ಮದೇ ಆದಂತಹ ಅಧ್ಯಯನದ ಮೂಲಕ ಕೆಲವು ವಿಷಯಗಳನ್ನ ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿ ಒಳಗೊಂಡಿದೆ ಅನ್ನೋ ಅಭಿಪ್ರಾಯವನ್ನ ಹೇಳ್ತಾರೆ ತಮ್ಮ ಅಧ್ಯಯನಗಳ ಒಂದು ಔಟ್ಪುಟ್ನ ಆಧಾರದ ಮೇಲೆ. ಹಾಗಿದ್ರೆ ಯಾರ್ಯಾರು? 1954ರಲ್ಲಿ ವಿನ್ಸೆಂಟ್ ಬಾರ್ಕರ್ ಅವರು ತಮ್ಮ ಒಂದು ಅಧ್ಯಯನದ ಮೂಲಕ, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮೂಲಕ ಇದರ ವ್ಯಾಪ್ತಿ ಈ ಕೆಳಗಿನ ಅಂಶಗಳನ್ನ ಒಳಗೊಳ್ಳುತ್ತೆ ಅಂತ ಹೇಳಿ ಕೆಲವು ಅಂಶಗಳನ್ನ ಪಟ್ಟಿ ಮಾಡ್ತಾರೆ. ಅಂಶಗಳು ಯಾವ್ಯಾವು ಅಂದ್ರೆ ದ ನೇಚರ್ ಅಂಡ್ ಪ್ರಿನ್ಸಿಪಲ್ ಫೋರ್ಸಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ಮತ್ತು ಪ್ರಧಾನ ಶಕ್ತಿಗಳು. ಅಂತಾರಾಷ್ಟ್ರೀಯ ಸಂಬಂಧದ ಮೇಲೆ ಪ್ರಭಾವ ಬೀರತಕ್ಕಂತಹ ಪ್ರಧಾನ ಶಕ್ತಿಗಳು ಯಾವ್ಯಾವು ಮತ್ತು ಅದರ ಲಕ್ಷಣಗಳೇನು, ಇದನ್ನ ಒಳಗೊಳ್ಳುತ್ತೆ. Then the political, social and economic organizations of international life, ಜಾಗತಿಕ ಜೀವನದ ಮೇಲೆ, ಅಂತಾರಾಷ್ಟ್ರೀಯ ಜೀವನದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ರಾಜಕೀಯ, ಸಾಮಾಜಿಕ, ಆರ್ಥಿಕ ಎಲ್ಲ ಸಂಘ ಸಂಸ್ಥೆಗಳನ್ನ ಅದು ಒಳಗೊಳ್ಳುತ್ತೆ. ದೆನ್ ಎಲಿಮೆಂಟ್ಸ್ ಆಫ್ ನ್ಯಾಷನಲ್ ಪವರ್, ಖಂಡಿತ ಪ್ರತಿಯೊಂದು ರಾಷ್ಟ್ರ ಇವತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏನ್ ಪ್ರಯತ್ನ ಮಾಡ್ತಿರತ್ತೆ ಅಂದ್ರೆ ತನ್ನ ರಾಷ್ಟ್ರದ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ, ಟು ಇಂಪ್ರೂವ್ ಇಟ್ಸ್ ನ್ಯಾಷನಲ್ ಪವರ್. ಹೀಗಾಗಿ ಆ ರಾಷ್ಟ್ರೀಯ ಶಕ್ತಿ ಅಂದ್ರೆ ಏನು, ಅದನ್ನ ನಿರ್ಧರಿಸ್ತಕ್ಕಂಥ, ಅದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳೇನು, ಪ್ರತಿಯೊಂದನ್ನು ಕೂಡ ನಾವು ಸೆಕೆಂಡ್ ಯೂನಿಟ್ ಅಲ್ಲಿ ಇನ್ ಡಿಟೇಲ್ ಆಗಿ ಓದ್ತೀವಿ. ಆ ರಾಷ್ಟ್ರೀಯ ಶಕ್ತಿ ಅಂಶಗಳನ್ನ ಟೋಟಲ್ ಆಗಿ ಈ ಅಧ್ಯಯನ ಒಳಗೊಳ್ಳುತ್ತೆ. ದೆನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಫಾರ್ ದ ಪ್ರಮೋಷನ್ ಆಫ್ ನ್ಯಾಷನಲ್ ಪವರ್. ಈ ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ರಾಷ್ಟ್ರಗಳು, ಬೇರೆ ಬೇರೆ ರಾಷ್ಟ್ರಗಳು ಏನೇನೆಲ್ಲ ತಂತ್ರಗಳನ್ನ, ಉಪಕರಣಗಳನ್ನ, ಸಾಧನಗಳನ್ನ ಬಳಸ್ಕೊಳ್ತಾವೆ ಅನ್ನೋದನ್ನ ನೋಡ್ತೇವೆ. ದೆನ್ ಫಾರಿನ್ ಪಾಲಿಸೀಸ್ ಆಫ್ ಮೇಜರ್ ಪವರ್ಸ್, ಜಗತ್ತಿನಲ್ಲಿ ಕೆಲವು ಪ್ರಮುಖ ಶಕ್ತಿಗಳು ಅಂತ ಏನ್ ಕರಿತೀವಿ ನಾವು, ಪ್ರಭಾವಿ ರಾಷ್ಟ್ರಗಳು ಅಂತ ಏನ್ ಕರಿತೀವಿ. ಆ ಶಕ್ತಿ ರಾಷ್ಟ್ರಗಳು ಅನುಸರಿಸ್ತಕ್ಕಂತಹ ವಿದೇಶಿ ನೀತಿಗಳು, ಯಾಕೆಂದ್ರೆ ಅವುಗಳ ವಿದೇಶಿ ನೀತಿಗಳು ಒಂಥರ ಮಾದರಿಯಾಗಿರ್ತವೆ. ಆ ವಿದೇಶಿ ನೀತಿಗಳ ಆಧಾರದ ಮೇಲೆ ಅವು ಪ್ರಮುಖ ಶಕ್ತಿಗಳಾಗಿ ಬೆಳೆದಿರ್ತವೆ. ಹಾಗಿದ್ರೆ ಆ ವಿದೇಶಿ ನೀತಿಯ ಲಕ್ಷಣಗಳೇನು, ಅದು ಏನೇನೆಲ್ಲ ತಂತ್ರಗಳನ್ನ ಒಳಗೊಂಡಿರ್ತವೆ ಅನ್ನೋದನ್ನು ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ಓದ್ತೇವೆ. ದೆನ್ ಹಿಸ್ಟ್ರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಇತಿಹಾಸ. ಖಂಡಿತ ಇತಿಹಾಸ ಇಲ್ಲದೆ ಅಂತಾರಾಷ್ಟ್ರೀಯ ಸಂಬಂಧದ ಅಸ್ತಿತ್ವ ಇಲ್ಲ. ಯಾಕೆಂದ್ರೆ ಇವತ್ತು ಯಾವುದೇ ರಾಷ್ಟ್ರಗಳು, ಅದು 2 ಆಗಲಿ 3 ಆಗಲಿ, ಬಹಳ ರಾಷ್ಟ್ರಗಳ ಮಧ್ಯೆ ಸಂಬಂಧ ಬೆಳಿಬೇಕು ಅಂದ್ರೆ ಆ ರಾಷ್ಟ್ರಗಳು ಒಂದು ಸಾರಿ ತಮ್ಮ ಇತಿಹಾಸವನ್ನ ನೋಡ್ಕೊಳ್ತಾವೆ. ಇತಿಹಾಸದಲ್ಲಿ ಈ ರಾಷ್ಟ್ರಗಳ ನಡುವೆ ಯಾವ ಯಾವ ಅಂತಾರಾಷ್ಟ್ರೀಯ ಸಂಬಂಧಗಳು ಬೆಳೆದಿದ್ವು, ಅವುಗಳ ಸ್ವರೂಪ ಹೇಗಿತ್ತು, ಅವುಗಳ ಸಾಧನೆ ಏನಿತ್ತು, ಸಕ್ಸಸ್ ಆಗಿದ್ವಾ, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದ್ವು, ವಿಫಲವಾಗಿದ್ರೆ ಅದಕ್ಕೆ ಕಾರಣಗಳೇನು, ಎಲ್ಲ ಅಂಶಗಳನ್ನ ವಿಶ್ಲೇಷಣೆ ಮಾಡಿ ಇತಿಹಾಸವನ್ನ ಒಂದ್ಸರಿ ನೋಡಿ ಮುಂದೆ ತಮ್ಮ ಸಂಬಂಧಗಳನ್ನ ಬೆಳೆಸ್ತವೆ. ಯಾಕಂದ್ರೆ ಇತಿಹಾಸದಲ್ಲಿ ಆದಂತಹ ತಪ್ಪುಗಳು ಮುಂದೆ ಆಗಬಾರ್ದು ಅನ್ನೋದಕ್ಕೋಸ್ಕರ ದೇ ಲುಕ್ ಇನ್ ಟು ದ ಹಿಸ್ಟ್ರಿ ಆಫ್ ದ ರಿಲೇಷನ್ಸ್ ಆಫ್ ದೋಸ್ ಕಂಟ್ರೀಸ್. ಹೀಗಾಗಿ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಇತಿಹಾಸ ಅಧ್ಯಯನವು ಕೂಡ ಬಹಳ ಮುಖ್ಯವಾದದ್ದು. ದೆನ್ ಪ್ರೊಫೆಸರ್ FS ಡನ್ ಅವ್ರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿ ಮುಖ್ಯವಾಗಿ 5 ಅಂಶಗಳನ್ನು ಒಳಗೊಳ್ಳುತ್ತೆ ಅಂತ ಪಟ್ಟಿ ಮಾಡ್ತಾರೆ. ಯಾವ್ಯಾವ ಅಂದ್ರೆ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್,
ಜಾಗತಿಕ ಅಥವಾ ಅಂತಾರಾಷ್ಟ್ರೀಯ ರಾಜಕೀಯ. ಖಂಡಿತ ಅಂತಾರಾಷ್ಟ್ರೀಯ ಸಂಬಂಧಗಳು ಪ್ರಮುಖವಾಗಿ ಅಸ್ತಿತ್ವವನ್ನು ಪಡೆಯೋದೇ ರಾಜಕೀಯ ನಾಯಕರುಗಳ ನಡುವಿನ ಅಫಿಷಿಯಲ್ ರಿಲೇಷನ್ಸ್ ಬಿಟ್ವೀನ್ ದ ಲೀಡರ್ಸ್ ಆಫ್ ನೇಷನ್ಸ್ ಅಂತ ಕರಿತೀವಿ ನಾವು. ಸೊ ಹೀಗಾಗಿ ರಾಜಕೀಯ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದು ಜಾಗತಿಕ ರಾಜಕೀಯ ಆಗಿರುತ್ತೆ. ಸೊ ಅದನ್ನು ಇಲ್ಲಿ ಒಳಗೊಳ್ಳುತ್ತೆ. ದೆನ್ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಳೆಸುವ ಮುಖ್ಯ ಉದ್ದೇಶ ಪ್ರತಿಯೊಂದು ರಾಷ್ಟ್ರದ್ದು ಟು ಗೇನ್ ದ ಎಕನಾಮಿಕ್ ಬೆನಿಫಿಟ್, ಆರ್ಥಿಕ ಲಾಭವನ್ನು ಪಡೆಯೋದಾಗಿರುತ್ತೆ. ಹೀಗಾಗಿ ಆ ಆರ್ಥಿಕ ಲಾಭವನ್ನು ಪಡೆಯುವುದಕ್ಕೆ ಏನೇನು ತಂತ್ರಗಳು, ಆಮದು ಆಗಿರಬಹುದು, ರಫ್ತು ಆಗಿರಬಹುದು, ಎರಡರ ಹಿಂದೆನೂ ಕೂಡ ಲಾಭದ ಉದ್ದೇಶನೇ ಇರುತ್ತೆ. ಸೊ ಈ ಎಲ್ಲ ವಿಷಯಗಳನ್ನ ಜಾಗತಿಕ ಅರ್ಥಶಾಸ್ತ್ರ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ನಾವು ನೋಡ್ತೇವೆ. ದೆನ್ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಸಂಸ್ಥೆ, ಇಂಟರ್ನ್ಯಾಷನಲ್ ಲಾ ಅಂಡ್ ಆರ್ಗನೈಸೇಷನ್. ಅಂದ್ರೆ ಇಲ್ಲಿ ಬಹಳ ರಾಷ್ಟ್ರಗಳ ನಡುವೆ ಸಂಬಂಧ ಬೆಳೆಯೋದ್ರಿಂದ, ತುಂಬಾ ಸಂಕೀರ್ಣ ಸಂಬಂಧಗಳು ಆಗಿರೋದ್ರಿಂದ ಅಲ್ಲಿ ಆ ರಾಷ್ಟ್ರಗಳಿಗೆ ಕೆಲವು ನಿಯಮಗಳನ್ನು ಹಾಕಿಕೊಡೋದಕ್ಕೆ, ಮಾರ್ಗದರ್ಶನ ಮಾಡೋದಕ್ಕೆ, ಅವುಗಳ ನಡುವಿನ ಸಂಘರ್ಷವನ್ನು ಬಿಡಿಸೋದಕ್ಕೆ, ಸಹಕಾರವನ್ನು ಸ್ಥಾಪಿಸೋದಕ್ಕೆ ಕೆಲವು ಜಾಗತಿಕ ಸಂಸ್ಥೆಗಳ ಮತ್ತು ನಿಯಮಗಳ, ಕಾನೂನುಗಳ ಅತ್ಯಗತ್ಯತೆ ಇದೆ. ಸೊ ಹೀಗಾಗಿ ಅವುಗಳನ್ನು ಕೂಡ ನಾವು ಇದರ ಅಧ್ಯಯನದಲ್ಲಿ ನೋಡ್ತೇವೆ. ದೆನ್ ಡಿಪ್ಲೊಮ್ಯಾಟಿಕ್ ಹಿಸ್ಟ್ರಿ, ರಾಜತಾಂತ್ರಿಕ ಇತಿಹಾಸ. ಅಂದ್ರೆ ಏನು, ಆ ಒಂದು ರಾಷ್ಟ್ರಗಳ ನಡುವಿನ ಸಂಬಂಧ ಹಿಂದಿನಿಂದ ಇವತ್ತಿನವರೆಗೂ ಯಾವ ಯಾವ ವಿಧದ ಮೂಲಕ, ಯಾವ ಯಾವ ಸ್ವರೂಪದ ಮೂಲಕ, ಯಾವ ಯಾವ ಪ್ರಭಾವಿ ಅಂಶಗಳ ಮೂಲಕ ಬೆಳೆದು ಬಂದಿದೆ ಅನ್ನೋ ಇತಿಹಾಸವನ್ನು ನೋಡ್ತೀವಿ. ದಿಸ್ ಹಿಸ್ಟ್ರಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಅಗೇನ್ ನಾವು ಇತಿಹಾಸವನ್ನ ಖಂಡಿತ ಮರೆತು ಮುಂದುವರಿಯೋಕೆ ಸಾಧ್ಯ ಇಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ. ದೆನ್ ಪೊಲಿಟಿಕಲ್ ಜಿಯೋಗ್ರಫಿ, ರಾಜಕೀಯ ಭೂಗೋಳ ಅಂತ ಕರಿತೀವಿ. ಯಾಕಂದ್ರೆ ಪೊಲಿಟಿಕಲ್ ಜಿಯೋಗ್ರಫಿ ಅನ್ನೋದು ತುಂಬಾ ರಾಷ್ಟ್ರಗಳ ವಿದೇಶಾಂಗ ನೀತಿಗಳ ಮೇಲೆ ಪರಿಣಾಮವನ್ನ ಬೀರತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಪ್ರಮುಖ ಅಧ್ಯಯನ ವಿಷಯವಾಗಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಓದ್ತೇವೆ ಅಂತ ಡನ್ ಅವರು ಅಭಿಪ್ರಾಯ ಪಡ್ತಾರೆ. ಇನ್ನು ಹಾಗೆ ಪಾಮರ್ ಮತ್ತು ಪರ್ಕಿನ್ಸ್, ಸೊ ಇವರು ತುಂಬಾ ಕಡಿಮೆ ಪದಗಳಲ್ಲಿ ಇದರ ಒಂದು ವಿಶಾಲ ವ್ಯಾಪ್ತಿಯನ್ನು ಹಿಡಿದಿಡ್ತಾರೆ. So in broader sense, international relations includes a wide variety of political, non-political, official and unofficial, formal and informal activities and relations. So ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನೋದು ರಾಜಕೀಯೇತರ, ಅಧಿಕೃತ, ಅನಧಿಕೃತ, ಔಪಚಾರಿಕ, ಅನೌಪಚಾರಿಕ, ಈ ರೀತಿ ಎಲ್ಲಾ ತೆರನಾದಂತಹ ಚಟುವಟಿಕೆಗಳು ಮತ್ತು ಸಂಬಂಧಗಳನ್ನ ಒಳಗೊಂಡಿದೆ ಅಂತ ಹೇಳ್ತಾರೆ. ಸೊ ಈ ಒಂದು ತಜ್ಞರ ಹೇಳಿಕೆಗಳನ್ನ ಜೊತೆಗೆ ಸೊ ಟೋಟಲ್ ಆಗಿ ನಾವು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಅಧ್ಯಯನದ ವಿಷಯ ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನ ನೋಡೋದಾದ್ರೆ, ಒಂದು ಕಡೆಗೆ ಪಟ್ಟಿ ಮಾಡೋದಾದ್ರೆ, ದ ಫಸ್ಟ್ ಪಾಯಿಂಟ್ ಈಸ್ ಸ್ಟೇಟ್ ಸಿಸ್ಟಮ್ ಆರ್ ನೇಷನ್ ಸಿಸ್ಟಮ್ ಅಂತ ಕರಿತೀವಿ. ರಾಜ್ಯ ವ್ಯವಸ್ಥೆ ಅಥವಾ ರಾಷ್ಟ್ರ ವ್ಯವಸ್ಥೆ. ಏನು, ಅಂತಾರಾಷ್ಟ್ರೀಯ ಸಂಬಂಧಗಳು ಹುಟ್ಟೋದೇ ದ ಬೇಸಿಕ್ ಆಕ್ಟರ್ ಅಥವಾ ದ ಬೇಸಿಕ್ ಯೂನಿಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈಸ್ ಸ್ಟೇಟ್ ಆರ್ ನೇಷನ್ ಅಂತ ನೋಡಿದ್ವಿ ನಾವು. ಇಲ್ಲಿ ನೇಷನ್ ಒಂದು ನಿರ್ದಿಷ್ಟವಾದಂತಹ ಪ್ರದೇಶ, ತನ್ನದೇ ಆದಂತಹ ಸಾರ್ವಭೌಮತ್ವ, ತನ್ನದೇ ಆದಂತಹ ಇತಿಹಾಸ, ಸಂಸ್ಕೃತಿ, ಭಾಷೆ, ಧರ್ಮ, ನಿಯಮಗಳು, ವಿದೇಶಾಂಗ ನೀತಿ, ಈ ಎಲ್ಲವುಗಳನ್ನು ಒಳಗೊಂಡಂತಹ ರಾಜ್ಯಗಳ ನಡುವೆ ಅಂತಾರಾಷ್ಟ್ರೀಯ ಸಂಬಂಧಗಳು ಏರ್ಪಡ್ತವೆ. ಸೊ ಹೀಗಾಗಿ ನಾವು ರಾಜ್ಯ ವ್ಯವಸ್ಥೆಯನ್ನ ನೋಡ್ಬೇಕಾಗತ್ತೆ. ದೆನ್ ರಿಲೇಷನ್ಸ್ ಇನ್ ಕಾನ್ಫ್ಲಿಕ್ಟ್ ಅಂಡ್ ಕೋಪರೇಷನ್, ಸಂಘರ್ಷ ಮತ್ತು ಸಹಕಾರದಲ್ಲಿನ ಸಂಬಂಧಗಳು. ಖಂಡಿತ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಂಘರ್ಷ ಪ್ರಮುಖ ಸ್ಥಿತಿಯಾಗಿದೆ ಮತ್ತು ಖಾಯಂ ಸ್ಥಿತಿ. ಆವಾಗ ಸಂಘರ್ಷಗಳು ಬರ್ತಾನೆ ಇರ್ತವೆ. ಆದ್ರೆ ಸಂಘರ್ಷಗಳು ಕೊನೆಗೊಳ್ಳೋದು ಎಲ್ಲಿ ಅಂದ್ರೆ ಸಹಕಾರದ ಮೂಲಕ. ಸಂಘರ್ಷ ಮತ್ತು ಸಹಕಾರ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಬಹುದು ನಾವು. ಇವೆರಡೂ ಕೂಡ ಪರಸ್ಪರ ಸಂಭವಿಸ್ತಾನೆ ಇರ್ತವೆ. ಸಂಘರ್ಷದಿಂದ ಪ್ರತಿಯೊಂದು ರಾಷ್ಟ್ರ ತನ್ನ ಹಿತಾಸಕ್ತಿಯನ್ನ ಒತ್ತಿ ಹೇಳ್ತಾ ಇರತ್ತೆ. ಸಹಕಾರದಿಂದ ಎಲ್ಲಾ ರಾಷ್ಟ್ರಗಳು ತಮ್ಮ ತಮ್ಮ ಹಿತಾಸಕ್ತಿಗಳನ್ನ ನೆರವೇರಿಸಿಕೊಂಡು ಮುಂದುವರಿಬೇಕು ಅನ್ನೋದನ್ನ ಸಹಕಾರ ಹೇಳ್ತಾ ಇರತ್ತೆ. ಸೊ ಹೀಗಾಗಿ ಇವೆರಡು ಗಾಲಿಗಳ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನೋ ಚಕ್ರ ಏನಾಗ್ತಿರತ್ತೆ, ವಾಹನ ಮುಂದೆ ಸಾಗ್ತಾ ಇರತ್ತೆ. ಸೊ ಇವೆರಡು ವಿಷಯಗಳನ್ನ ನಾವಿಲ್ಲಿ ಪ್ರಮುಖ ಒತ್ತು ಕೊಟ್ಟು ಓದ್ತೇವೆ. ದೆನ್ ಜನರಲ್ ಅಂಡ್ ಡಿಪ್ಲೊಮ್ಯಾಟಿಕ್ ಹಿಸ್ಟ್ರಿ, ನಾನು ಮತ್ತೆ ಪದೇ ಹೇಳ್ತಿದ್ದೀನಿ. ಸೊ ಡಿಪ್ಲೊಮ್ಯಾಟಿಕ್ ಹಿಸ್ಟ್ರಿ ಅನ್ನೋದು ಬಹಳ ಪ್ರಮುಖ ಪಾತ್ರ. ಏನು, ನಾವು ರಾಜರ ಕಾಲದಲ್ಲಿ ಯಾವ ರೀತಿ ಬೇರೆ ಬೇರೆ ರಾಜ್ಯಗಳ ನಡುವಿನ ತುಂಬಾ ಸುಂದರವಾಗಿ ನಮ್ಮ ಭಾರತದ ರಾಜನೀತಿ ತಜ್ಞರಾದಂತಹ ಚಾಣಕ್ಯ
ಕೌಟಿಲ್ಯ ಹೇಳ್ತಾರೆ. ಸೊ ಮಂಡಲ ಸಿದ್ಧಾಂತದ ಮೂಲಕ, ಷಡ್ಗುಣ ಸಿದ್ಧಾಂತದ ಮೂಲಕ, ಸೊ ಒಂದು ರಾಷ್ಟ್ರ, ಒಬ್ಬ ರಾಜ, ಸೊ ನೆರೆಹೊರೆಯ ರಾಜರ ಜೊತೆಗೆ ಯಾವ ರೀತಿ ಸಂಬಂಧವನ್ನು ಹೊಂದಬೇಕು, ಅವರನ್ನ ಯಾವ ರೀತಿ ಪರಿಗಣಿಸಬೇಕು, ಯಾರ್ಯಾರನ್ನ ವೈರಿಗಳು ಅಂತ ಪರಿಗಣಿಸಬೇಕು, ಯಾರ್ಯಾರನ್ನ ಸ್ನೇಹಿತ ಅಂತ ಪರಿಗಣಿಸಬೇಕು, ಜೊತೆಗೆ ಅವರ ಜೊತೆಗೆ ವ್ಯವಹರಿಸುವಾಗ ಏನೇನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕು, ಏನೇನೆಲ್ಲ ಅಗತ್ಯ ಅಂಶಗಳನ್ನ ತಯಾರು ಮಾಡ್ಕೊಂಡು ಇಟ್ಕೊಳ್ಬೇಕು ಅನ್ನೋದನ್ನು ತುಂಬಾ ಸುಂದರವಾಗಿ ಚಾಣಕ್ಯ ಅವರು ವಿವರಿಸ್ತಾರೆ. ಸೊ ಅದೇ ರೀತಿ ಪ್ರಾಚೀನ ಕಾಲದ ಎಲ್ಲಾ ರಾಜರ ನಡುವೆ ಅಥವಾ ರಾಜ್ಯಗಳ ನಡುವೆ ರಾಜತಾಂತ್ರಿಕ ಇತಿಹಾಸ ಸಂಬಂಧ ಅನ್ನೋದು ಇರ್ತಿತ್ತು. ಅದನ್ನೆಲ್ಲ ನಾವು ಇತಿಹಾಸದ ರೂಪದಲ್ಲಿ ನೋಡೋದರ ಮೂಲಕ ಇವತ್ತು ನಾವು ತುಂಬಾ ಯಶಸ್ವಿಯಾದಂತಹ ಶ್ರೀಮಂತವಾದಂತಹ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ, ಒಪ್ಪಂದಗಳನ್ನ ಏರ್ಪಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಡೆಫಿನೆಟ್ಲಿ ವಿ ವಿಲ್ ಸ್ಟಡಿ ದ ಜನರಲ್ ಅಂಡ್ ಡಿಪ್ಲೊಮ್ಯಾಟಿಕ್ ಹಿಸ್ಟರಿ. ಓಕೆ, ದೆನ್ ಪವರ್. ತುಂಬಾ ಚಿಕ್ಕ ಪದ, ಅಷ್ಟೇ ದೊಡ್ಡ ಪ್ರಭಾವವನ್ನು ಹೊಂದಿರತಕ್ಕಂತಹ ಪದ ಇದು. ಶಕ್ತಿ, ಅಧಿಕಾರ ಏನಾದರೂ ಬಳಸಬಹುದು. ಸೊ ಇಲ್ಲಿ ಪವರ್, ಪ್ರತಿಯೊಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತನ್ನ ಶಕ್ತಿಯನ್ನ ಅಥವಾ ಅಧಿಕಾರವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಅದು ಯಾವುದೇ ರೂಪದ ಮೂಲಕ ಆಗಿರ್ಬೋದು, ತನ್ನ ಎಕನಾಮಿಕ್ ಪವರ್ ಮೂಲಕ ಆಗಿರ್ಬೋದು, ಎಕನಾಮಿಕ್ ಪವರ್ ಹೆಚ್ಚಿಸ್ಕೊಳ್ಳೋಕೆ, ಮಿಲಿಟರಿ ಪವರ್ ಹೆಚ್ಚಿಸ್ಕೊಳ್ಳೋದಕ್ಕೆ, ಕಲ್ಚರಲ್ ಪವರ್ ಹೆಚ್ಚಿಸ್ಕೊಳ್ಳೋದಕ್ಕಿರ್ಬೋದು, ಪೊಲಿಟಿಕಲ್ ಪವರ್. ಸೊ ಇಲ್ಲಿ ಎರಡಕ್ಕೂ ಪವರ್ ಅನ್ನೋದನ್ನ ಸಾಧನವಾಗೂ ಬಳಸುತ್ತೆ, ಅಂತಿಮ ಉದ್ದೇಶನೂ ಕೂಡ ಅಧಿಕಾರವನ್ನು ಸ್ಥಾಪಿಸೋದೇ ಆಗಿರುತ್ತೆ. ಸೊ ಹೀಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹಳ ವಿಷಯಗಳು ಅಧಿಕಾರದ ಸುತ್ತನೇ ತಿರುಗ್ತವೆ. ಅದಕ್ಕೆ ಮಾರ್ಗ ಅಂತ ಹೇಳ್ತಾರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದ್ರೆ ಅಧಿಕಾರವನ್ನ ಚಲಾಯಿಸುವುದು ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಅಧಿಕಾರ ಅನ್ನೋ ವಿಷಯ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ದೆನ್ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಸಂಸ್ಥೆಗಳು, ಇಂಟರ್ನ್ಯಾಷನಲ್ ಲಾಸ್ ಅಂಡ್ ಆರ್ಗನೈಸೇಷನ್ಸ್. ಖಂಡಿತ, ಯಾಕಂದ್ರೆ ಇವತ್ತು ರಾಷ್ಟ್ರಗಳ ಮಧ್ಯೆ ಏನಾದ್ರೂ ಸಂಘರ್ಷ ಖಂಡಿತ ಬರುತ್ತೆ. ಯಾಕಂದ್ರೆ ಒಂದೇ ಕುಟುಂಬದ ಸದಸ್ಯರ ಮಧ್ಯೆನೇ ಸಾಕಷ್ಟು ಭಿನ್ನ ಅಭಿಪ್ರಾಯಗಳು ಬರುವಾಗ ರಾಷ್ಟ್ರಗಳು ತಮ್ಮದೇ ಆದಂತಹ ವಿಭಿನ್ನ ಹಿತಾಸಕ್ತಿಗಳನ್ನು ಹೊಂದಿರ್ತವೆ. ಅವುಗಳನ್ನು ಈಡೇರಿಸಿಕೊಳ್ಳುವಾಗ ಅಲ್ಲಿ ವೈಮನಸ್ಸುಗಳು, ಸಂಘರ್ಷಗಳು ಬರ್ದೇ ಬರ್ತವೆ, ವಿರೋಧಾಭಾಸಗಳು ಬರ್ತವೆ. ಅವುಗಳನ್ನ ಬಗೆಹರಿಸೋದಕ್ಕೆ ಅಲ್ಲಿ ಹಿರಿಯ ಸ್ಥಾನದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಅದು ಹೇಳ್ಕೊಡುತ್ತೆ. ಏನು ಅಂದ್ರೆ ರಾಷ್ಟ್ರದ ಹಿತಾಸಕ್ತಿಗಿಂತ ಪ್ರಮುಖವಾದಂತಹ ಜಾಗತಿಕ ಹಿತಾಸಕ್ತಿ ಅನ್ನೋದು ಒಂದಿದೆ. ಸೊ ಹೀಗಾಗಿ ಜಾಗತಿಕ ಹಿತಾಸಕ್ತಿಯನ್ನೇ ಪ್ರಮುಖವಾಗಿಟ್ಟುಕೊಂಡು ಪ್ರತಿಯೊಂದು ರಾಷ್ಟ್ರ ತನ್ನ ಹಿತಾಸಕ್ತಿಗಳನ್ನ ಲಿಮಿಟೆಡ್, ಸೀಮಿತ ಅವಕಾಶದಲ್ಲಿ ಏನ್ ಮಾಡ್ಕೊಳ್ಬೇಕು, ತಮ್ಮ ರಾಷ್ಟ್ರದ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಬೇಕು ಅನ್ನೋ ಅಂಶವನ್ನ ಇವು ಪ್ರತಿಪಾದನೆ ಮಾಡ್ತವೆ. ಸೊ ಇಂತಹ ಜಾಗತಿಕ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಕಾನೂನನ್ನು ಕೂಡ ನಾವಿಲ್ಲಿ ಓದ್ತೇವೆ. ದೆನ್ ಯುದ್ಧ ಮತ್ತು ಶಾಂತಿ. ಇವು ಅಂತಾರಾಷ್ಟ್ರೀಯ ಸಂಬಂಧಗಳ ಎರಡು ದೊಡ್ಡ ಅಧ್ಯಾಯಗಳು. ಯಾಕಂದ್ರೆ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ ತಕ್ಷಣ ಅಲ್ಲಿ ಯುದ್ಧ ಅನ್ನೋ ಒಂದು ಸೀನೆ ನಮ್ಮ ಕಣ್ ಮುಂದೆ ಬರುತ್ತೆ. ಪ್ರಸ್ತುತ ನಡೀತಾ ಇದೆ. ಸೊ ಇಸ್ರೇಲ್ ದೇಶ ಮತ್ತು ಪ್ಯಾಲೆಸ್ತೈನ್ ಮಧ್ಯ ಸಂಘರ್ಷ, ಯುದ್ಧ ರೂಪದ ಸಂಘರ್ಷ ನಡೀತಾ ಇದೆ. ಸೊ ಇಲ್ಲಿ ನಾವು ಇದಕ್ಕೆ ಕಾರಣಗಳೇನು, ರಾಷ್ಟ್ರಗಳ ಮಧ್ಯೆ ಯುದ್ಧಗಳು ಯಾಕೆ ಸಂಭವಿಸ್ತವೆ, ಅವುಗಳಿಗೆ ಕಾರಣವಾದಂಥ ಅಂಶಗಳು ಏನೇನು, ಅವುಗಳ ಪರಿಣಾಮಗಳೇನೇನು. ಪರಿಣಾಮಗಳಂದ್ರೆ ಖಂಡಿತವಾಗಿಯೂ ಯುದ್ಧದಲ್ಲಿ ಗೆದ್ದಂಥ ರಾಷ್ಟ್ರಗಳು ನಷ್ಟವನ್ನು ಅನುಭವಿಸ್ತವೆ, ಸ್ವತಂತ್ರ ರಾಷ್ಟ್ರಗಳು ಕೂಡ ನಷ್ಟವನ್ನು ಅನುಭವಿಸ್ತವೆ. ಸೊ ಹೀಗಾಗಿ ಯುದ್ಧದ ಪರಿಣಾಮಗಳನ್ನ ನಾವು ದುಷ್ಪರಿಣಾಮಗಳು ಅಂತಾನೆ ಕರಿತೀವಿ, ಹೊರತಾಗಿ ಒಳ್ಳೆಯ ಪರಿಣಾಮಗಳು ಅಂತ ಹೇಳಕ್ ಆಗೋದಿಲ್ಲ. ಸೊ ಹೀಗಾಗಿ ಈ ದುಷ್ಪರಿಣಾಮಗಳನ್ನ ಬೀರ್ತಕ್ಕಂತಹ ಒಂದು ಘಟನೆಯನ್ನ ನಾವು ಬೆಂಬಲಿಸೋದಿಲ್ಲ, ಅದನ್ನ ಆದಷ್ಟು ತಡೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾದ್ರೆ ಯುದ್ಧ ಸಂಭವಿಸದೇ ಇರೋ ತರಹ ತಡೆಯೋದಕ್ಕೆ ಏನೇನು ಪರಿಹಾರ ಕ್ರಮಗಳನ್ನ ನಾವು ಅನುಸರಿಸಬಹುದು, ಅದೇ ಇನ್ನೊಂದು ಹಂತ ಏನ್ ಹೇಳಿ, ಶಾಂತಿಯನ್ನು ಸ್ಥಾಪಿಸೋದಕ್ಕೆ, ಜಾಗತಿಕ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ಏನೆಲ್ಲ ಅಂಶಗಳನ್ನ ಇಡೀ ಜಗತ್ತಿನ ರಾಷ್ಟ್ರಗಳು ಅನುಸರಿಸಬೇಕಾಗತ್ತೆ ಅನ್ನೋದನ್ನ ನಾವು ಇದರಲ್ಲಿ ಓದ್ತೇವೆ. ವಿಶೇಷವಾಗಿ ಎರಡು ಜಾಗತಿಕ ಮಹಾಯುದ್ಧಗಳನ್ನ ನೋಡಿದ ಮೇಲೆ ಇಡೀ ಜಗತ್ತೇ, ಎರಡನೇ ಮಹಾಯುದ್ಧದಲ್ಲಿ ಗೆದ್ದಂಥ ರಾಷ್ಟ್ರಗಳು ಸಹ ಸೇರಿ ಇಡೀ ಜಗತ್ತೇ ಒಂದೇ ಧ್ವನಿಯನ್ನ ಮಾಡ್ತು, ಒಂದೇ ಕಡೆಗೆ ನೋಡ್ತು. ಅದು ಯಾವ ಕಡೆಗೆ ಅಂದ್ರೆ ಜಾಗತಿಕ ಶಾಂತಿಯ ಕಡೆಗೆ. ಸೊ ಜಾಗತಿಕ ಶಾಂತಿಯನ್ನ ಬಯಸಬೇಕಂದ್ರೆ ಆ ಯುದ್ಧದಿಂದ ಅಷ್ಟೊಂದು ದುಷ್ಪರಿಣಾಮಗಳನ್ನ ಇಡೀ ಜಗತ್ತಿನ ರಾಷ್ಟ್ರಗಳು ಅನುಭವಿಸಿದ್ವು. ಸೊ ಹೀಗಾಗಿ ಜಾಗತಿಕ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ಏನೇನೆಲ್ಲ ಮಾಡಬಹುದು
ಅನ್ನೋದಕ್ಕೆ ಒಂದು ಪ್ರಯತ್ನನೇ ವಿಶ್ವಸಂಸ್ಥೆ ಸ್ಥಾಪನೆ. ವಿಶ್ವಸಂಸ್ಥೆಯ ಅಡಿಯಲ್ಲಿ ಅನೇಕ ಅದರ ಅಂಗಸಂಸ್ಥೆಗಳು ಸ್ಥಾಪನೆ ಆದವು. ಸೊ ಅಣ್ವಸ್ತ್ರ ತಡೆಯನ್ನ ಪ್ರಯತ್ನವನ್ನು ಮುಂದುವರಿಸೋದು, ಈ ರೀತಿ ಬಹಳ ಬಹಳ ಕಾರ್ಯಕ್ರಮಗಳ ಮೂಲಕ ಜಾಗತಿಕ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ಬಹಳ ರಾಷ್ಟ್ರಗಳು ಇವತ್ತು ಪ್ರಯತ್ನವನ್ನ ಪಡ್ತಾ ಇದ್ದಾವೆ. ಸೊ ಆ ಎಲ್ಲ ಪ್ರಯತ್ನಗಳು ಯಾವ್ಯಾವು ಅನ್ನೋದನ್ನ ನಾವಿಲ್ಲಿ ಓದ್ತೇವೆ. ದೆನ್ ರಾಷ್ಟ್ರೀಯ ಆಸಕ್ತಿ, ನ್ಯಾಷನಲ್ ಇಂಟ್ರೆಸ್ಟ್. ಎಸ್, ದಿಸ್ ಇಸ್ ಆಲ್ಸೋ ಕೀ ಕಾನ್ಸೆಪ್ಟ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಪ್ರತಿಯೊಂದು ರಾಷ್ಟ್ರ ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳೋದಕ್ಕೇನೆ ಪ್ರಯತ್ನವನ್ನು ಪಡ್ತಿರುತ್ತೆ ಯಾವಾಗಲೂ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ. ಅದು ರಾಜಕೀಯ ಹಿತಾಸಕ್ತಿ ಇರ್ಬೋದು, ಆರ್ಥಿಕ ಹಿತಾಸಕ್ತಿ, ಸಾಮಾಜಿಕ, ಸಾಂಸ್ಕೃತಿಕ, ಬೇರೆ ಬೇರೆ ತೆರನಾದಂಥ ಹಿತಾಸಕ್ತಿಗಳಿರ್ತವೆ. ಒಂದೊಂದು ರಾಷ್ಟ್ರಕ್ಕೆ ಒಂದೊಂದು ತೆರನಾದಂಥ ಹಿತಾಸಕ್ತಿ ಇರ್ತವೆ. ಒಂದು ರಾಷ್ಟ್ರಕ್ಕೆ ತನ್ನಲ್ಲಿ ಕೊರತೆ ಇದ್ದಂತಹ ಆಹಾರ ಸಾಮಗ್ರಿಗಳನ್ನ ಆಮದು ಮಾಡ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ರೆ, ಇನ್ನೊಂದು ರಾಷ್ಟ್ರಕ್ಕೆ ತಾನು ಉತ್ಪಾದನೆ ಮಾಡಿದಂತಹ ಹೆಚ್ಚುವರಿ ವಸ್ತುಗಳನ್ನ ಇನ್ನೊಂದು ರಾಷ್ಟ್ರಕ್ಕೆ ಮಾರಾಟ ಮಾಡಿ ಲಾಭ ಪಡೆಯಬೇಕು ಅನ್ನೋದು ಇನ್ನೊಂದು ರಾಷ್ಟ್ರದ ಹಿತಾಸಕ್ತಿ ಇರುತ್ತೆ. ಸೊ ಇಲ್ಲಿ ಎರಡೂ ರಾಷ್ಟ್ರಗಳು ಸೇರಿದ್ರೆ ಎರಡರ ಹಿತಾಸಕ್ತಿಗಳು ಕೂಡ ಈಡೇರ್ತವೆ. ಸೊ ಈ ರೀತಿ ಪರಸ್ಪರ ಹಿತಾಸಕ್ತಿಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧ ಒಂದು ದೊಡ್ಡ ವೇದಿಕೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ದೆನ್ ಐಡಿಯಾಲಜೀಸ್. ಸೊ ಏನು ಪ್ರಮುಖ ಸಿದ್ಧಾಂತಗಳು ಅಂತ ಏನು ಕರಿತೀವಿ ನಾವು. ಯಾಕೆಂದ್ರೆ ಸೊ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆ ವಿದೇಶಾಂಗ ನೀತಿಯ ಮೇಲೆ ತುಂಬಾ ಪರಿಣಾಮವನ್ನು ಬೀರ್ತವೆ. ಸೊ ಈ ಆಡಳಿತ ವ್ಯವಸ್ಥೆ ಯಾವ ಆಧಾರದ ಮೇಲೆ ಇರುತ್ತೆ ಅಂದ್ರೆ, ಆ ಆಡಳಿತ ವ್ಯವಸ್ಥೆ ಯಾವ ಐಡಿಯಾಲಜಿ ಮೇಲೆ ನಿಂತಿದೆ, ಯಾವ ಸಿದ್ಧಾಂತದ ಮೇಲೆ ನಿಂತಿದೆ. ನಮಗೆ ಗೊತ್ತು ಬಹಳ ಸಿದ್ಧಾಂತಗಳಿದಾವೆ. ಪ್ರಜಾಪ್ರಭುತ್ವ, ಸಮಾಜವಾದ, ಸಮತಾವಾದ. ಸೊ ಈ ರೀತಿ ಬಹಳಷ್ಟು ನಾವು ಪಟ್ಟಿನೇ ಮಾಡ್ತೀವಿ ರಾಜಕೀಯ ಸಿದ್ಧಾಂತಗಳು ಅಂತ ಹೇಳಿ. ಅವುಗಳ ಲಕ್ಷಣಗಳು, ಅವುಗಳ ಬೆಳವಣಿಗೆ, ಅವುಗಳ ಇತಿಹಾಸ ಎಲ್ಲವನ್ನು ಕೂಡ ನಾವು ನೋಡ್ತೇವೆ. ಸೊ ಇವು ಜಾಗತಿಕ ಸಂಬಂಧಗಳ ಮೇಲೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಅಮೆರಿಕ ಮತ್ತು USSR ನಡುವೆ ಕೇವಲ ಆರ್ಥಿಕ ಪೈಪೋಟಿ ಇರಲಿಲ್ಲ, ಅಲ್ಲಿ ಸೈದ್ಧಾಂತಿಕ ಪೈಪೋಟಿ ಇತ್ತು, ಐಡಿಯಾಲಜಿಕಲ್ ಕಾಂಪಿಟೇಷನ್ ಇತ್ತು. ಸೊ ಒಂದು ಪ್ರಜಾಪ್ರಭುತ್ವ ಮತ್ತು ಬಂಡವಾಳಶಾಹಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರೆ, ಇನ್ನೊಂದು ಸಮತಾವಾದ ಅಥವಾ ಸಮಾಜವಾದವನ್ನ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿ ಇಡೀ ಜಗತ್ತನ್ನೇ ಎರಡು ಹೋಳಾಗಿ ತನ್ನ ಕಡೆಗೆ ಆಕರ್ಷಿಸುವುದಕ್ಕೆ ಎರಡೂ ರಾಷ್ಟ್ರಗಳು ಪ್ರಯತ್ನವನ್ನ ಪಡ್ತಾ ಇದ್ವು. ಸೊ ದ್ವಿಧ್ರುವೀಯ ಜಗತ್ತು ಅಂತ ಕರಿತೀವಿ ನಾವು, ಬೈಪೋಲಾರ್ ವರ್ಲ್ಡ್ ಸೃಷ್ಟಿಯಾಗಿತ್ತು. ಸೊ ಅವೆರಡೂ ಸಿದ್ಧಾಂತಗಳ ನಡುವೆಯಲ್ಲಿ ಕೋಲ್ಡ್ ವಾರ್, ಶೀತಲ ಸಮರ ನಡೆಯಿತು ಸಾಕಷ್ಟು ವರ್ಷಗಳ ಕಾಲ ಅಲ್ವಾ. ಸೊ ಅದೇ ಸಂದರ್ಭದಲ್ಲಿ ಭಾರತ ಇನ್ನೊಂದು ಐಡಿಯಾಲಜಿನ ಹುಟ್ಟು ಹಾಕಿದ್ದು ನಮ್ಗೆ ಗೊತ್ತು. ಸೊ ನಾನ್ ಅಲೈನ್ ಮೂವ್ಮೆಂಟ್, ಸೊ ಅಲಿಪ್ತ ನೀತಿ. ಸೊ ಎರಡೂ ಸಿದ್ಧಾಂತಗಳಿಂದ ದೂರ ಇದ್ದುಕೊಂಡು ನಾವು ಇಬ್ಬರಿಗೂ ಕೂಡ ಸ್ನೇಹಿತನಾಗಿ, ಇಬ್ಬರಿಂದಲೂ ಲಾಭವನ್ನು ಪಡ್ಕೊಂಡು ನಮ್ಮ ದೇಶಕ್ಕೆ ಏನು ಅನ್ವಯವಾಗುವ ರೀತಿ, ನಮ್ಮ ದೇಶದ ಪರಿಸ್ಥಿತಿಗೆ, ಸನ್ನಿವೇಶಕ್ಕೆ ಅನುಕೂಲಕರವಾಗುವ ಒಂದು ಹೊಸ ಸಿದ್ಧಾಂತವನ್ನ ಏನು ನಾವು ಮಿಶ್ರ ವ್ಯವಸ್ಥೆ ಅಂತ ಅಳವಡಿಸಿಕೊಂಡ್ವಿ. ಬಂಡವಾಳಶಾಹಿ, ಸಮಾಜವಾದಿ ಎರಡೂ ಅಂಶಗಳನ್ನ, ಎರಡರಲ್ಲಿನ ಉತ್ತಮ ಗುಣಗಳನ್ನ ತೆಗೆದುಕೊಂಡು ನಾವು ಮಿಶ್ರ ಅರ್ಥ ವ್ಯವಸ್ಥೆ ಅಂತ ಅಳವಡಿಸಿಕೊಂಡು ಅಲಿಪ್ತ ನೀತಿ ಅನ್ನುವ ಹೊಸ ಸಿದ್ಧಾಂತವನ್ನ ಭಾರತ ಅನುಸರಿಸಿತು. ಭಾರತದ ನಾಯಕತ್ವದಲ್ಲಿ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು ಬಂದು ಸೇರಿದ್ವು. ಅದೇ ತೃತೀಯ ಜಗತ್ತು ಸೃಷ್ಟಿಯಾಯಿತು. ಸೊ ಈ ರೀತಿ ಐಡಿಯಾಲಜಿ ಅನ್ನೋದು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೋಡೋದಕ್ಕೋಸ್ಕರ ವಿ ವಿಲ್ ಸ್ಟಡಿ ದ ಐಡಿಯಾಲಜಿ ಹಿಯರ್. ಓಕೆ, ದೆನ್ ವಿದೇಶಾಂಗ ನೀತಿ, ಇದು ಕೀ ಕಾನ್ಸೆಪ್ಟ್, ತುಂಬಾ ಪ್ರಮುಖವಾದದ್ದು. ಎರಡು ರಾಷ್ಟ್ರ ಅಂತಾರಾಷ್ಟ್ರೀಯ ಸಂಬಂಧವನ್ನು ಬೆಳೆಸಬೇಕು ಅಂದ್ರೆ ಮೊದಲು ಅವು ತಮ್ಮ ವಿದೇಶಾಂಗ ನೀತಿಗಳನ್ನ ರೂಪಿಸಿಕೊಂಡು ಇಟ್ಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ಏನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಶಸ್ವಿ ರಾಷ್ಟ್ರಗಳು ಅಂತ ಏನ್ ಕರಿತೀವಿ, ಆ ಯಶಸ್ವಿ ರಾಷ್ಟ್ರಗಳು ಯಾವ ರೀತಿಯ ಪರಿಪೂರ್ಣ ವಿದೇಶಾಂಗ ನೀತಿಯನ್ನು ರಚಿಸಿಕೊಂಡಿರ್ತಾವೆ ಅನ್ನೋದನ್ನ ಅಧ್ಯಯನ ಮಾಡ್ತೀವಿ. ಹಾಗೆ ಕೆಲವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವಿಫಲವಾದಂತಹ ರಾಷ್ಟ್ರಗಳು ಯಾಕೆ ವಿಫಲ ಆದವು, ಏನ್ ಮಿಸ್ಟೇಕ್ ಇತ್ತು ಅವರ ವಿದೇಶಾಂಗ ನೀತಿಗಳಲ್ಲಿ. ಸೊ ಈ ಎಲ್ಲ ಅಂಶಗಳನ್ನ ಟೋಟಲಿ ವಿದೇಶಾಂಗ ನೀತಿಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ನಾವು ನೋಡ್ತೇವೆ. ಸೊ ಇದು ಕೂಡ ಇದರ ವ್ಯಾಪ್ತಿಯಲ್ಲಿ ಬರುತ್ತೆ. ದೆನ್ ಮೈತ್ರಿಗಳು ಮತ್ತು ಗುಂಪುಗಳು. ಸೊ ನೋಡ್ತೀವಿ ನಾವು ಎರಡು ಮಹಾಯುದ್ಧಗಳು ಸಂಭವಿಸಿದಂತ ಸಂದರ್ಭದಿಂದನೂ ಈ ಮೈತ್ರಿಗಳು, ಸೊ ಸಮಾನ ಆಸಕ್ತಿ ಇರತಕ್ಕಂತಹ ರಾಷ್ಟ್ರಗಳ ನಡುವೆ ಮೈತ್ರಿಗಳು ಶುರುವಾಗ್ತವೆ. ಸೊ ಈ ರೀತಿ ಒಂದು ಕಡೆ ಶುರುವಾದಂತಹ ಮೈತ್ರಿಗಳು
ಪ್ರತಿ ಮೈತ್ರಿಗಳು, ಸೊ ಒಂದು ಎರಡು ರಾಷ್ಟ್ರಗಳು ಸಮಾನ ಆಸಕ್ತಿ ಹೊಂದಿದಂಥ ಎರಡು ರಾಷ್ಟ್ರಗಳು ಏನಾದರೂ ಒಂದು ಒಪ್ಪಂದವನ್ನ ಅಥವಾ ಮೈತ್ರಿಯನ್ನ ಗುಂಪನ್ನ ರಚಿಸಿಕೊಂಡ್ರೆ ಅದರ ಹಿತಾಸಕ್ತಿಗೆ ವಿರುದ್ಧ ಹಿತಾಸಕ್ತಿಯನ್ನು ಹೊಂದಿದಂಥ ರಾಷ್ಟ್ರ ಸುಮ್ಮನಿರಲ್ಲ. ಯಾಕಂದ್ರೆ ಅದು ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು, ಶಕ್ತಿ ಸಮತೋಲನ ಮಾಡ್ಕೊಳ್ಬೇಕು ಎದುರಾಳಿ ರಾಷ್ಟ್ರಕ್ಕೆ. ಅದಕ್ಕೆ ತನ್ನ ತರಹದ ಹಿತಾಸಕ್ತಿಯನ್ನು ಹೊಂದಿದಂಥ ಇನ್ನೊಂದು ರಾಷ್ಟ್ರಗಳ ನಡುವೆ ಏನ್ ಮಾಡ್ಕೊಳ್ತವೆ, ಮೈತ್ರಿಯನ್ನ ಮಾಡ್ಕೊಳ್ತವೆ. ಸೊ ಈ ರೀತಿಯ ಮೈತ್ರಿಗಳು ಮತ್ತು ಒಕ್ಕೂಟಗಳೇ ಏನಾದ್ವು, ಎರಡು ಜಾಗತಿಕ ಮಹಾಯುದ್ಧಗಳಿಗೆ ಕಾರಣ ಆದ್ವು. ಬಟ್ ಈಗ ಪ್ರಸ್ತುತ ಹಾಗಂತ ಹೇಳಿ ಮೈತ್ರಿಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿಲ್ಲ. ಯಾಕಂದ್ರೆ ಇವು ತುಂಬಾ ಧನಾತ್ಮಕವಾಗಿ ಬಳಸಿಕೊಂಡ್ರೆ ಖಂಡಿತ ಈ ಮೈತ್ರಿಗಳು ಮತ್ತು ಗುಂಪುಗಳು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತುಂಬಾ ಉತ್ತಮವಾದಂತಹ ಪರಿಣಾಮವನ್ನ ಬೀರ್ತವೆ. ಸೊ ಈ ಮೈತ್ರಿಗಳನ್ನ ಎಲ್ಲಾ ರಾಷ್ಟ್ರಗಳು ಪಾಸಿಟಿವ್ ಆಗಿ ಧನಾತ್ಮಕ ರೀತಿಯಲ್ಲಿ ರಾಷ್ಟ್ರಗಳ ಬೆಳವಣಿಗೆಗೆ, ಅದು ಆರ್ಥಿಕ, ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲಾ ತರನಾದಂತಹ ಫೀಲ್ಡ್ಗಳಿಗೆ, ಆ ಫೀಲ್ಡ್ಗಳ ಬೆಳವಣಿಗೆಗೆ ಬಳಸ್ಕೊಳ್ಬೇಕೇ ಹೊರತಾಗಿ ಯುದ್ಧಕ್ಕೆ ಅಲ್ಲ. ಕೇವಲ ಶಸ್ತ್ರಾಸ್ತ್ರ ಸಂಗ್ರಹಣೆ ಅಲ್ಲ ಮೈತ್ರಿ ಅಂದ್ರೆ, ಯುದ್ಧ ಮಾಡೋದಲ್ಲ. ಅದರ ಬದಲಿಗೆ ಖಂಡಿತವಾಗಿಯೂ ಈಗಿನ ಮೈತ್ರಿಗಳು, ಅದು ಸಾರ್ಕ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, G7, G20 ಈ ರೀತಿ ಬಹಳಷ್ಟು ನಾವು ಮೈತ್ರಿ ಮತ್ತು ಗುಂಪುಗಳನ್ನ ನೋಡ್ತೀವಿ. ಅವೆಲ್ಲವೂ ಕೂಡ ತಮ್ಮ ವೈಜ್ಞಾನಿಕ ತಾಂತ್ರಿಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಒಂದಕ್ಕೊಂದು ಪರಸ್ಪರ ಸಹಕಾರಗಳ ಮೂಲಕ, ಪರಸ್ಪರ ಕೊಡುಗೆಗಳ ಮೂಲಕ ವೇಗವಾಗಿ ಬೆಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾವೆ. ಸೊ ಹೀಗಾಗಿ ಇವೆಲ್ಲವುಗಳನ್ನ ಕೂಡ ನಾವು ಇಲ್ಲಿ ಈ ಅಧ್ಯಯನದಲ್ಲಿ ನೋಡ್ತೇವೆ. ದೆನ್ ಎಕನಾಮಿಕ್ ಫ್ಯಾಕ್ಟರ್ಸ್, ಆರ್ಥಿಕ ಅಂಶಗಳು ಖಂಡಿತವಾಗಿಯೂ. ಸೊ ಪ್ರತಿಯೊಂದು ರಾಷ್ಟ್ರದ ಒಂದು ಆರ್ಥಿಕ ಅಂಶಗಳು ಇವತ್ತು ಜಾಗತಿಕ ಸಂಬಂಧಗಳ ಮೇಲೆ ಅವಲಂಬನೆಯಾಗಿದೆ. ಅದರ ರಫ್ತುಗಳು, ಆಮದುಗಳು, ಅದರ ವಿದೇಶಾಂಗ ಏನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ, ವಿದೇಶಿ ವ್ಯಾಪಾರ, ಅದರ ಸಮತೋಲನ, ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಆ ರಾಷ್ಟ್ರದ ಆರ್ಥಿಕ ಶಕ್ತಿ, ಸೊ ಜಾಗತಿಕ ಮಟ್ಟದಲ್ಲಿ ಅದರ ಒಂದು ಕೈಗಾರಿಕೆಗಳ ಬೆಳವಣಿಗೆ ಯಾವ ರೀತಿಯಾಗಿದೆ, ಜಾಗತಿಕ ಮಟ್ಟದಲ್ಲಿ ಆ ರಾಷ್ಟ್ರದ ಆರ್ಥಿಕ ಕೃಷಿ ಪ್ರಗತಿ ಹೇಗಿದೆ, ತೃತೀಯ ವಲಯದ ಪ್ರಗತಿ ಹೇಗಿದೆ. ನೋಡಿ, ಇವತ್ತು ಒಂದು ದೇಶ ಆರ್ಥಿಕವಾಗಿ ಮುಂದುವರೆದಿದೆ ಅನ್ನೋದನ್ನ ಕೇವಲ ತನ್ನ ಹಿಂದಿನ ಆರ್ಥಿಕ ಬೆಳವಣಿಗೆ ಜೊತೆಗೆ ಹೋಲಿಸಿಕೊಳ್ಳೋದಲ್ಲ, ಜಾಗತಿಕ ಆರ್ಥಿಕ ಬೆಳವಣಿಗೆಯ ಜೊತೆಗೆ ನಾವು ಹೋಲಿಸಿಕೊಂಡು ಬೆಳಿಬೇಕಾಗಿದೆ. ಇವತ್ತು ಪ್ರತಿಯೊಂದು ರಾಷ್ಟ್ರ ಇವತ್ತು ಕೇವಲ ತನ್ನ ತಲಾದಾಯ ನಿನ್ನೆ ಎಷ್ಟಿತ್ತು ಇವತ್ತೆಷ್ಟಿದೆ ಅಂತ ನೋಡೋದಿಲ್ಲ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಆದಾಯ, ತಲಾದಾಯ ಎಷ್ಟಿದೆ, ನನ್ನದು ಎಷ್ಟಿದೆ, ಯಾಕೆ ಕಡಿಮೆ ಇದೆ, ಅವ್ರದ್ದು ಯಾಕೆ ಜಾಸ್ತಿ ಇದೆ, ಸೊ ಅದಕ್ಕೆ ಕಾರಣವಾದಂಥ ಅಂಶಗಳೇನು, ನನ್ನ ದೇಶದ ಆರ್ಥಿಕ ಸ್ಥಿತಿ ಕಡಿಮೆ ಇರೋದಕ್ಕೆ ಕಾರಣವಾದಂಥ ಅಂಶಗಳೇನು, ಅದರಿಂದ ಹೊರಗೆ ಬರೋದಕ್ಕೆ ಯಾವ ಯಾವ ಪರಿಹಾರ ಮಾರ್ಗಗಳನ್ನು ನಾನು ಅನುಸರಿಸಬೇಕು. ಸೊ ಈ ಎಲ್ಲ ಅಂಶಗಳನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲಕ ಇವತ್ತು ಪ್ರತಿಯೊಂದು ರಾಷ್ಟ್ರಗಳು ಪಡೀತವೆ. ಸೊ ದಿಸ್ ಆಲ್ಸೋ ಇನ್ಕ್ಲೂಡ್ಸ್ ಇನ್ ದ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಈ ರೀತಿ ಕೆಲವು ವಿಷಯಗಳು, ಬಟ್ ಇದು ವಿಷಯ ಹೇಗಿದೆ ಅಂದರೆ ನಿರಂತರವಾಗಿ ವಿಸ್ತರಿಸ್ತಕ್ಕಂತಹ ವಿಷಯ. ಸೊ ಇದು ಅಸ್ತಿತ್ವ ಪಡ್ಕೊಂಡಿರುವ ಹೊಸ ವಿಷಯ ಅಂತಾರಾಷ್ಟ್ರೀಯ ಸಂಬಂಧಗಳು. ಸೊ ಕಂಪೇರಿಟಿವ್ಲಿ ರಿಲೇಟಿವ್ಲಿ ಇಟ್ ಈಸ್ ನ್ಯೂ ಸಬ್ಜೆಕ್ಟ್ ಅಂತ ಕರಿತೀವಿ. ಖಂಡಿತ ಹೊಸ ವಿಷಯ ಇತರೆ ಸಮಾಜ ವಿಜ್ಞಾನಗಳಿಗೆ ಹೋಲಿಸಿದ್ರೆ, ಅಂಡ್ ಆಲ್ಸೋ ಎ ಡೆವಲಪಿಂಗ್ ಸಬ್ಜೆಕ್ಟ್. ಸೊ ವಿಸ್ತರಣೆ ಹೊಂದುತ್ತಾ ಇರತಕ್ಕಂತಹ ವಿಷಯ. ಹೀಗಾಗಿ ಇದರ ವ್ಯಾಪ್ತಿ ನಿರಂತರವಾಗಿ ವಿಸ್ತರಿಸ್ತಾನೆ ಇರುತ್ತೆ. ಈಗ ನಾನು ಹೇಳಿದಂಥ ಅಂಶಗಳೇ ಕೊನೆ ಅಲ್ಲ. ಸೊ ಇನ್ನೂ ಹೊಸ ಹೊಸ ವಿಷಯಗಳು, ಹೊಸ ಹೊಸ ಅಂಶಗಳು ಇದರ ವ್ಯಾಪ್ತಿಯಲ್ಲಿ ಸೇರಬಹುದು. ಯಾಕಂದ್ರೆ ಸಮಕಾಲೀನ ಪ್ರಪಂಚದ ಜೊತೆಗೆ ವಿಸ್ತರಿಸಿಕೊಳ್ತಕ್ಕಂತಹ ವಿಷಯ ಇದು. ಸೊ ಹೀಗಾಗಿ ಇದು ಹೊಸ ಹೊಸ ಅಂಶಗಳು ಪಡೆಯುತ್ತಿರುತ್ತೆ. ಸೊ ಪ್ರಸ್ತುತ ಇಲ್ಲಿವರೆಗೂ ಇದರ ಒಂದು ವ್ಯಾಪ್ತಿ ಹೆಚ್ಚಿಗೆ ಆಗುವುದರಲ್ಲಿ ಯಾವ್ಯಾವ ಅಂಶಗಳು ಪ್ರಭಾವ ಬೀರಿದಾವೆ ಅನ್ನೋದನ್ನು ನೋಡೋದಾದ್ರೆ, ಸೊ ಇಲ್ಲಿ ಮೊದಲನೇದು ಎರಡನೇ ಮಹಾಯುದ್ಧದ ನಂತರದ ಪರಿಣಾಮಗಳು. ಸೊ ನೀವೆಲ್ಲ SLCಗೆ PUCಯಲ್ಲಿ ಓದಿದಿರಿ. ಎರಡು ಜಾಗತಿಕ ಮಹಾಯುದ್ಧಗಳು, ಎರಡನೇ ಮಹಾಯುದ್ಧದ ನಂತರ ವಿಶೇಷವಾದಂಥ ಒಂದು ಪರಿಣಾಮಗಳು ಇಡೀ ಜಗತ್ತಿನ ಮೇಲೆ ಆದವು. ಸೊ ಯಾವ ಪರಿಣಾಮಗಳು? ನಾನಾಗಲೇ ಇದೇ ಪಾಠದಲ್ಲಿ ಹೇಳಿದೆ. ಸೊ ಇಡೀ ಜಗತ್ತು ಯುದ್ಧದಿಂದ ಶಾಂತಿಯ ಕಡೆಗೆ ತನ್ನ ಒಲವನ್ನ ವ್ಯಕ್ತಪಡಿಸುತ್ತೆ. ಸೊ ಹಾಗಿದ್ರೆ ಆ ಶಾಂತಿಯ ಮಾರ್ಗದಲ್ಲಿ ಏನೇನು ಪರಿಣಾಮಗಳಾದವು, ಏನೇನು ಜಾಗತಿಕ ಬದಲಾವಣೆಗಳು ಸಂಭವಿಸಿದ್ವು. ಎಸ್, ಸೊ ಇಲ್ಲಿಗೆ ವಿಡಿಯೋನ ಪಾಸ್ ಮಾಡಿ ನಿಮ್ಮದೇ ಆದಂತಹ ಜ್ಞಾನದ ಒಂದು
ಆಧಾರದ ಮೇಲೆ ಆ ಕಾರಣವಾದಂಥ ಅಂಶಗಳನ್ನು ಅಥವಾ ಪರಿಣಾಮಗಳನ್ನು ಪಟ್ಟಿ ಮಾಡಿ ನಂತರ ವಿಡಿಯೋವನ್ನು ಮುಂದುವರಿಸ್ತೀವಿ. ಓಕೆ, ಸೊ ಈ ಪರಿಣಾಮಗಳನ್ನು ನಾವು ಒಂದ್ಸರಿ ನೋಡೋದಾದ್ರೆ ನೀವೆಲ್ಲ ಪಟ್ಟಿ ಮಾಡಿದ ಹಾಗೆ ವಿಶ್ವಸಂಸ್ಥೆಯ ಸ್ಥಾಪನೆಯಾಯಿತು. ಸೊ ಬಹಳಷ್ಟು ವಸಾಹತು ರಾಷ್ಟ್ರಗಳೇನಿದಾವೆ, ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ವಸಾಹತುಶಾಹಿತ್ವಕ್ಕೆ ಒಳಪಟ್ಟಂತ ಬಹಳಷ್ಟು ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವು. ಸೊ ರಾಷ್ಟ್ರಗಳ ನಡುವೆ ಏನು ರಹಸ್ಯ ಒಪ್ಪಂದಗಳು ಇವೆಲ್ಲ ನಿಂತು ಹೋಗಿ ಮುಕ್ತವಾಗಿ ಆರ್ಥಿಕ ಪ್ರಗತಿ, ಸಾಮಾಜಿಕ ಪ್ರಗತಿಯನ್ನು ಸಾಧಿಸುವುದಕ್ಕೆ ರಾಷ್ಟ್ರಗಳ ಮಧ್ಯೆ ಉತ್ತಮ ಸಂಬಂಧಗಳನ್ನು ಶುರು ಮಾಡಲಾಯಿತು. ಸೊ ಎಲ್ಲ ಪರಿಣಾಮಗಳನ್ನ ನಾವು ನೋಡ್ತೇವೆ. ಸೊ ಎರಡನೇ ಕಾರಣ ಏನು ಇದರ ವ್ಯಾಪ್ತಿ ಹೆಚ್ಚಾಗೋದಕ್ಕೆ ಅಂದ್ರೆ ಡಿಕ್ಲೈನ್ ಇನ್ ಯುರೋಪ್ ಪವರ್. ಸೊ ಯುರೋಪಿನ ಶಕ್ತಿಯ ಕುಸಿತ. ಸೊ ಯುರೋಪ್ ತುಂಬಾ ಶಕ್ತಿಶಾಲಿಯಾದಂತಹ ಒಂದು ರಾಷ್ಟ್ರಗಳ ಗುಂಪಾಗಿತ್ತು. ಯಾಕೆ ಅಂದ್ರೆ ಸೊ ಏನು ವಸಾಹತುಶಾಹಿ ಆಳ್ವಿಕೆಯ ಸಂದರ್ಭದಲ್ಲಿ ಯುರೋಪೇ ಪ್ರಬಲ ಶಕ್ತಿ ಆಗಿತ್ತು. ಬಟ್ ನಂತರದಲ್ಲಿ ಅದು ತನ್ನ ಶಕ್ತಿಯನ್ನು, ವಿಶೇಷವಾಗಿ ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಯುರೋಪ್ ವಾಸ್ ನೋ ಮೋರ್ ದ ಬಿಗ್ ಪವರ್. ಸೊ ಇದು ಪ್ರಮುಖ ಶಕ್ತಿಯಾಗಿ ಉಳಿಯಲಿಲ್ಲ. ಏನ್ ಕಾರಣಗಳು ಅಂದ್ರೆ ಸೊ ಒಂದು ವಸಾಹತುಗಳೆಲ್ಲ ಸ್ವತಂತ್ರವಾದ ವಿಶ್ವಸಂಸ್ಥೆ ಸ್ಥಾಪನೆಯ ನಂತರ ಅದೇನ್ ಹೇಳ್ತು ಅಂದ್ರೆ ವಸಾಹತುಶಾಹಿತ್ವ ಕೂಡ ರಾಷ್ಟ್ರಗಳ ನಡುವೆ ದ್ವೇಷವನ್ನು ಹುಟ್ಟುಹಾಕತ್ತೆ. ಸೊ ಅವುಗಳನ್ನು ಕೊನೆಗಾಣಿಸಿ ಅಂತ ಹೇಳಿದ್ದಕ್ಕೆ ವಸಾಹತುಗಳು ಆಫ್ರಿಕಾ ಮತ್ತು ಏಷ್ಯಾದ ಎಲ್ಲ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವು. ದೆನ್ ಧ್ರುವೀಯ ಪ್ರಪಂಚ. ಸೊ ಅಮೆರಿಕ ಮತ್ತು ರಷ್ಯಾ ಇಡೀ ಜಗತ್ತಿನ 2 ಸುಪ್ರೀಂ ಪವರ್ಗಳಾಗಿ ಹೊಮ್ಮಿದ್ವು, ಅದು ಒಂದು. ದೆನ್ ಬಹುಧ್ರುವೀಯ ಪ್ರಪಂಚ ಮುಂಚೆ ನಂತರ ಏನಾಯ್ತು, ಬರೀ ಅಮೆರಿಕ ಮತ್ತು ರಷ್ಯಾ ಅಷ್ಟೇ ಅಲ್ಲ, ಇತರೆ ರಾಷ್ಟ್ರಗಳು, ಜಪಾನ್ ಎರಡನೇ ಮಹಾಯುದ್ಧದಲ್ಲಿ ಏನು ನೆಲ ಕಚ್ಚಿತೋ ಅಷ್ಟೇ ಬೇಗದಲ್ಲಿ ಅದು ತಾನು ಎದ್ದು ಬಂತು. ಸೊ ಹೀಗಾಗಿ ಜಪಾನ್, ಜರ್ಮನ್, ಭಾರತ, ಚೈನಾ ಈ ರೀತಿ ಬಹಳ ರಾಷ್ಟ್ರಗಳು ಜಗತ್ತಿನ ಪ್ರಮುಖ ಶಕ್ತಿಗಳಾಗಿ ಹೊಮ್ಮಿದ್ರಿಂದ ಯುರೋಪಿನ ಶಕ್ತಿ ಕುಸಿತ ಆಯಿತು. ದೆನ್ ಶಸ್ತ್ರಾಸ್ತ್ರಗಳು. ಸೊ ಪ್ರತಿಯೊಂದು ರಾಷ್ಟ್ರ ಕೂಡ ಇವತ್ತೇನ್ ಮಾಡಿದೆ, ಸೊ ಅಣ್ವಸ್ತ್ರಗಳನ್ನು ಸೇರಿದಂತೆ ಸಾಕಷ್ಟು ಶಸ್ತ್ರಾಸ್ತ್ರಗಳ ಸಂಗ್ರಹಣೆಯನ್ನ ಮಾಡಿಕೊಂಡಿದೆ. ಸೊ ಹೀಗಾಗಿ ಇವತ್ತು ಯಾವುದೇ ಒಂದು ರಾಷ್ಟ್ರ, ಒಂದು ಖಂಡ ಪ್ರಬಲ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಪ್ರತಿಯೊಂದು ರಾಷ್ಟ್ರಗಳು ಕೂಡ ತನ್ನ ರಕ್ಷಣೆಗಾಗಿ, ಸ್ವರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ರಿಂದ ಇವತ್ತೆಲ್ಲ ರಾಷ್ಟ್ರಗಳು ಕೂಡ ಪ್ರಬಲ ರಾಷ್ಟ್ರಗಳೇ. ದೆನ್ ಪರಮಾಣು ಪ್ರಸಾರ. ಸೊ ಪರಮಾಣು ಗೊತ್ತು ನಮಗೆಲ್ಲ. ಸೊ ಮೊದಲು ಕೆಲವೇ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಇದ್ದಂಥ ಪರಮಾಣು ಇವತ್ತು ಬಹಳ ರಾಷ್ಟ್ರಗಳ ಕೈಯಲ್ಲಿದ್ದಾವೆ. ಸೊ ಹೀಗಾಗಿ ಇವೆಲ್ಲ ಅಂಶಗಳು ಯುರೋಪಿನ ಶಕ್ತಿಯನ್ನು ಕುಸಿತ ಮಾಡಿದ್ವು. ಇದು ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಬದಲಾವಣೆ ತರೋದಕ್ಕೆ ಕಾರಣವಾಯಿತು. ದೆನ್ ದ ರೈಸ್ ಆಫ್ ಡೆಮೊಕ್ರಾಟಿಕ್ ಗವರ್ಮೆಂಟ್ಸ್ ಅಂಡ್ ಪೀಪಲ್ ಎಕ್ಸ್ಪೆಕ್ಟೇಷನ್ಸ್. ಇವತ್ತು ಪ್ರಜಾಪ್ರಭುತ್ವ ಸರ್ಕಾರದ ಅಡಿಯಲ್ಲಿ ಜನರ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ. ಸೊ ಮುಂಚೆ ಆದ್ರೆ ರಾಜನಿಂದ ಏನ್ ಬಯಸ್ತಿದ್ರು ಅಂದ್ರೆ ಕೇವಲ ರಕ್ಷಣೆ ಮಾತ್ರ. ಮೊದಲು ರಾಜ್ಯಗಳು ಹೇಗಿದ್ವು ಅಂದ್ರೆ ಡಿಫೆನ್ಸ್ ಕಂಟ್ರೀಸ್ ಅಷ್ಟೇ ಅವು. ಬಟ್ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರಗಳು ಜನರ ಎಲ್ಲಾ ನಿರೀಕ್ಷೆಗಳನ್ನು ಈಡೇರಿಸಬೇಕು. ಸೊ ಇವತ್ತು ಗ್ರಾಹಕ, ಪ್ರಜೆ ಅನ್ನೋನು ಕಿಂಗ್. ಅವನಿಗೆ ಗ್ರಾಹಕನೇ ರಾಜ ಇವತ್ತು. ಸೊ ಅವನಿಗೆ ಏನ್ ಬೇಕು ಎಲ್ಲವನ್ನು ಕೂಡ ತನ್ನ ದೇಶದ ಆಂತರಿಕ ಉತ್ಪನ್ನದಿಂದ ಒದಗಿಸೋಕಾಗದೆ ಹೋದ್ರೆ ಬೇರೆ ದೇಶದಿಂದನಾದ್ರೂ ತಂದು ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ಸರ್ಕಾರ ಹೊಂದಿದೆ. ಸೊ ಇವತ್ತು ಆಹಾರ ಸಿಗ್ಲಿಲ್ಲ, ಮಷಿನರಿಗಳಿಲ್ಲ ನಮ್ಮಲ್ಲಿ. ಸೊ ಹೊಸ ಏನು ಯಂತ್ರೋಪಕರಣಗಳಿಲ್ಲ, ಹೊಸ ವಸ್ತುಗಳ ಒಂದು ಉತ್ಪಾದನೆ ಆಗ್ತಿಲ್ಲ ಅಂದ್ರೆ ಅವುಗಳನ್ನು ವಿದೇಶದಿಂದ ಆಮದು ಮಾಡಿ ಆದ್ರೂ ಇವತ್ತು ಗ್ರಾಹಕನಿಗೆ ಒದಗಿಸುವ ಜವಾಬ್ದಾರಿಯನ್ನ ಪ್ರಜಾಪ್ರಭುತ್ವ ಸರ್ಕಾರ ಹೊಂದಿದೆ. ಸೊ ಹೀಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿ ಹೆಚ್ಚಾಯಿತು. ಸೊ ವಿಶೇಷವಾಗಿ ಆಫ್ರಿಕಾ ಮತ್ತು ಏಷ್ಯಾದ ರಾಷ್ಟ್ರಗಳು ಹೊಸದಾಗಿ ಏನು ಅಸ್ತಿತ್ವಕ್ಕೆ ಬಂದು ಅವೆಲ್ಲವೂ ಕೂಡ ಆಲ್ಮೋಸ್ಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ರಿಂದ ಅವು ತನ್ನ ಜನರ ಪ್ರಜೆಗಳ ನಿರೀಕ್ಷೆಗಳನ್ನೆಲ್ಲ ಈಡೇರಿಸಿಕೊಳ್ಳೋದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ವು. ಬಹಳಷ್ಟು ರಫ್ತು ಮತ್ತು ಆಮದುಗಳಿಗೆ ಅಲ್ಲಿ ಅವಕಾಶವನ್ನ ಒದಗಿಸಲಾಯಿತು. ದೆನ್ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅಗೇನ್ ಮುಂದುವರಿದ ಭಾಗ. ಸೊ ಇವತ್ತು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ನಮಗೆ ಗೊತ್ತು. ನಾವು ಮಗು ಹೊಟ್ಟೆಯಲ್ಲಿ ಮೂಡ್ತಿರುವಾಗಿಂದ ಏನು ಗರ್ಭದಿಂದ ಗೋರಿಯವರೆಗೆ ವ್ಯಕ್ತಿಯ ಪ್ರತಿಯೊಂದು ಹಿತರಕ್ಷಣೆಯನ್ನು ಕಾಪಾಡೋದು ರಾಜ್ಯದ ಕೆಲಸ. ಇವತ್ತು ಮಳೆ ಬಂದ್ರು ಸರ್ಕಾರನ ಬೈತೀವಿ, ಮಳೆ ಬರ್ಲಿಲ್ಲ ಅಂದ್ರೂ ಸರ್ಕಾರನ ಬೈತೀವಿ. ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಇವತ್ತು ಸರ್ಕಾರದ ಮೊರೆ ಹೋಗ್ತೀವಿ. ಇವತ್ತು ನೋಡಿ, ಸೊ ಪೆಂಡಮಿಕ್ ಕಾಲದಲ್ಲಿ ಪ್ರತಿಯೊಂದನ್ನು ಕೂಡ ಸರ್ಕಾರ ಸೌಲಭ್ಯ ಮಾಡಬೇಕು ಅಂತ ನಾವು ಬಯಸ್ತೀವಿ.
ಯಾಕಂದ್ರೆ ಜನರ ಕಲ್ಯಾಣವನ್ನ ಸಾಧಿಸುವುದು ಇವತ್ತಿನ ರಾಜ್ಯದ ಉದ್ದೇಶ, ಕೇವಲ ರಕ್ಷಣೆ ಮಾಡೋದಲ್ಲ. ಸೊ ಹೀಗಾಗಿ ರಾಜ್ಯದಿಂದ ಪ್ರತಿಯೊಂದು ವಿಷಯಗಳನ್ನ ಬಯಸೋದು ಪ್ರಜೆಯ ಹಕ್ಕು, ಪ್ರಜೆಯ ಕಲ್ಯಾಣವನ್ನ ಸಾಧಿಸೋದು ಸರ್ಕಾರದ ಕರ್ತವ್ಯ. ಸೊ ಹೀಗಾಗಿ ಸರ್ಕಾರ ತನ್ನಿಂದ ಆಗ್ಲಿಲ್ಲ ಅಂದ್ರೆ ಅದು ವಿದೇಶದಿಂದನಾದ್ರೂ ಪಡ್ಕೊಂಡು ಬಂದು ಜನರಿಗೆ ಕಲ್ಯಾಣ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಹೆಚ್ಚಿದ್ರಿಂದ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿ ಹೆಚ್ಚಾಗಿದೆ. ಸೊ ದೆನ್ ಗ್ರೋಯಿಂಗ್ ಇಂಪಾರ್ಟೆನ್ಸ್ ಆಫ್ ಇಂಡಿವಿಜುವಲ್. ಸೊ ವ್ಯಕ್ತಿಯ ಪ್ರಾಮುಖ್ಯತೆ ಹೆಚ್ಚಾಗ್ತಿದೆ. ಹಿಂದೆ ಎಲ್ಲ ಕಮ್ಯುನಿಟಿ, ಸಮುದಾಯ, ಸಮಾಜ, ರಾಜ್ಯ ಮುಖ್ಯ ಸ್ಥಾನವನ್ನ ಪಡ್ಕೊಂಡಿದ್ವು. ಬಟ್ ಈಗ ನಾವು ಹಾಗೆ ಹೇಳೋದಿಲ್ಲ. ರಾಜ್ಯ ಇರೋದೇ ವ್ಯಕ್ತಿಯ ಹಿತಾಸಕ್ತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ, ವ್ಯಕ್ತಿಯ ಕಲ್ಯಾಣಕ್ಕಾಗಿನೇ ರಾಜ್ಯ ಹುಟ್ಟಿ ಬಂದಿರೋದು. ರಾಜ್ಯ ಅನ್ನೋ ಸಂಸ್ಥೆಯನ್ನು ಹುಟ್ಟಾಕಿದ್ದು ಮಾನವ, ಮನುಷ್ಯ ತಾನು ಸಾಮಾಜಿಕ ಒಪ್ಪಂದದ ಮೂಲಕ ರಾಜ್ಯವನ್ನು ಹುಟ್ಟುಹಾಕಿದ್ನೇ ಹೊರತಾಗಿ ರಾಜ್ಯದಿಂದ ವ್ಯಕ್ತಿ ಸೃಷ್ಟಿಯಾಗಿಲ್ಲ. ಸೊ ಹೀಗಾಗಿ ವ್ಯಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ. ಸೊ ವ್ಯಕ್ತಿಯ ಹಿತಕ್ಕೆ, ಅವನ ಒಂದು ಬೇಡಿಕೆಗೆ ತಕ್ಕಂತೆ ರಾಜ್ಯ ಎಲ್ಲಾ ಸೌಲಭ್ಯಗಳನ್ನ, ಸರಕುಗಳನ್ನ ಒದಗಿಸ್ಬೇಕಾಗತ್ತೆ ಅನ್ನೋದನ್ನ ಇದು ಹೇಳುತ್ತೆ. ಸೊ ಹೀಗಾಗಿ ರಾಜ್ಯ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲಕ ಈ ವ್ಯಕ್ತಿಗೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನವನ್ನ ಮಾಡುತ್ತೆ. ಸೊ ಇಷ್ಟು ಅಂಶಗಳ ಮೂಲಕ ನಾವೇನ್ ಕಂಡ್ಕೊಂಡ್ವಿ ಅಂದ್ರೆ ಇಟ್ಸ್ ಸ್ಕೋಪ್ ಹ್ಯಾಸ್ ವೈಡನ್ ಅಂಡ್ ಬ್ರಾಡನ್. ಖಂಡಿತ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವ್ಯಾಪ್ತಿ ಏನಾಗಿದೆ, ತುಂಬಾ ಹೆಚ್ಚಾಗಿದೆ. ಸೊ ಇದು ಡಿಪ್ಲೊಮ್ಯಾಟಿಕ್ ಆಕ್ಟಿವಿಟೀಸ್ನ ಒಳಗೊಳ್ಳುತ್ತೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಜಾಗತಿಕ ಕಾನೂನು ನಿಯಮಗಳು, ಸೊ ಆರ್ಥಿಕ ಮತ್ತು ರಾಜಕೀಯ, ಸಾಂಸ್ಕೃತಿಕ ಎಲ್ಲ ಅಂಶಗಳನ್ನ ಪಾಮರ್ ಮತ್ತು ಪರ್ಕಿನ್ಸ್ ಹೇಳಿದ ಹಾಗೆ ಸೊ ಸಮಗ್ರವಾದಂತಹ ಎಲ್ಲ ಅಂಶಗಳನ್ನ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳು ಒಳಗೊಳ್ಳುತ್ತೆ ಅಂತ ನಾವು ಇದರ ವ್ಯಾಪ್ತಿಯನ್ನ ಕನ್ಕ್ಲೂಡ್ ಮಾಡ್ಬೋದು. ಓಕೆ, ಸೊ ಇದಕ್ಕೆ ಬೇಕಾದಂತ ಬುಕ್ಸ್ ಮತ್ತು ರೆಫರೆನ್ಸ್ಗಳು ಇಲ್ಲಿದ್ದಾವೆ, ಲಿಂಕ್ಗಳು ಇಲ್ಲಿದ್ದಾವೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.